ಇದು ಪ್ರೀತಿ ಮಾಡೋದಂದ್ರೆ ನಾರ್ಮಲ್ ಕಾಮನ್ ಪೀಪಲ್ ಮಾಡಲ್ಲ. ತುಂಬಾ ದೊಡ್ಡ ವ್ಯಕ್ತಿಗಳು ಇದಾರೆ, ಅಂತವ್ರು ಪ್ರೀತಿ ಮಾಡ್ತಾರೆ ನಮ್ಮ ಸಮುದಾಯದವ್ರನ್ನ. ಒಂದೊಂದು ಟ್ರಾನ್ಸ್ಜೆಂಡರ್ಸ್ ಎವ್ರಿ ಡೇ ಒಂದು 4 ಇಂದ 5 ಕಸ್ಟಮರ್ ಅಟೆಂಡ್ ಮಾಡ್ತಾರೆ. ಅವ್ರು ಮಾಡಿಲ್ಲ ಅಂದ್ರೆ ಇವತ್ತು ಎಷ್ಟು ಹೆಣ್ಮಕ್ಳಿಗೆ ರೇಪ್ ಆಗ್ತಿದ್ರು ಗೊತ್ತಾ? ಹುಡ್ಗ ಬಂದ್ಬಿಟ್ಟು ನೀನ್ ಚೆನ್ನಾಗಿದ್ಯಾ, ನನ್ಗೆ ಇಷ್ಟ ಆಯ್ತು ಅಂತ ಹೇಳಿದಾಗ ಅವ್ನ್ ಸುಳ್ಳಾಗೆ ಹೇಳಿದ್ರು ಕೂಡ ನಮ್ಗೆ ಅವಳ ಮೇಲೆ ಪ್ರೀತಿ ಬಂದ್ಬಿಡುತ್ತೆ. ಗಂಡ ತರ ಇರ್ತಾರೆ, ನೋಡಕ್ ಗಂಡ ತರ ಇರ್ತಾರೆ. ನಾನು ಒಂದು ಹೆಣ್ ಬಂದ್ಬಿಟ್ಟು ಗಂಡಾಗಿರೋರು ನನ್ನ ಹತ್ರ ಕಾಂಟ್ಯಾಕ್ಟ್ಸ್ ಇದ್ದಾರೆ, ಫ್ರೆಂಡ್ಸ್. ಸೊ ನಮಗೂ ಅದು ತುಂಬಾ ಭಾವನೆಗಳು ನಮಗೂ ಇದೆ. ಸೊ ನನ್ಗೂ ಅಂತ ಒಂದು ಹಸ್ಬೆಂಡ್ ಇರ್ಬೇಕು, ಮಗು ಅಂತ ಇರ್ಬೇಕು, ನಾವು ಅವ್ರನ್ನ ನೋಡ್ಕೋಬೇಕು, ಅವ್ರು ನಮ್ಮನ್ನ ನೋಡ್ಕೋಬೇಕು ಅಂತೆಲ್ಲ ಭಾವನೆಗಳಿದೆ. ಗಂಡ ವಯ್ಯಾರಿ ನಾನು, ಸುರ 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 ಮೊರ ಸಿಂಗಾರಿ ನಾನು. ಇವಾಗ ನಮ್ಗೇನ್ ಗೌರವ ಸಿಗುತ್ತೆ, ಎಷ್ಟು ಕಷ್ಟ ಇರುತ್ತೆ ಗೊತ್ತಾ? ಎಷ್ಟು ಜನ ಇವಾಗ ಅವ್ರ ಸೆಕ್ಸ್ ವರ್ಕ್ ಮಾಡ್ತಿಲ್ಲ, ದೇ ಆರ್ ಗೆಟಿಂಗ್ ಎವ್ರಿ ಡೇ ರೇಪ್ಡ್. ಅವ್ರ ರೇಪ್ ಆಗ್ತಾ ಇದಾರೆ, ಇಷ್ಟ ಆಗ್ತಿದ್ರೆ ಅವ್ರು ಹೋಗ್ತಾ ಇರೋದು. ಕೆಲವೊಬ್ರು ಇಷ್ಟ ಆಗಿ ಫ್ಯಾಮಿಲಿ ಆಗಿ ಮದ್ವೆ ಮಾಡ್ಕೊಂಡು ಗಂಡನ ಹತ್ರ ಇರೋರು ಇದಾರೆ. ಕೆಲವೊಬ್ರು ಇದ ಬೇಡ ಅಂತಾನೆ ಕೆಲವೊಬ್ರು ಬಸ್ತಿ ಬದಾಯಿ ಅಂತ ಹೇಳ್ಬಿಟ್ಟು ಭಿಕ್ಷಾಟನೆಗೆ ಹೋಗ್ತಾರೆ. ಕೆಲವೊಬ್ರು ಮಾತ್ರನೇ, ಬೇರೆ ಏನೋ ಅವಕಾಶ ಇಲ್ಲ ಅವ್ರಿಗೆ. ಸೊ ಅವ್ರ ಕೈಲಿ ಓಡಾಡಕ್ಕೂ ಆಗಲ್ಲ ಅಂತ ಸನ್ನಿವೇಶದಲ್ಲಿ ಮಾತ್ರನೇ ಅವ್ರು ಬಂದ್ಬಿಟ್ಟು ಸೆಕ್ಸ್ ವರ್ಕ್ ಅಂತ ಬರ್ತಾರೆ. ಇವಾಗ ಈ ಸೆಕ್ಸ್ ವರ್ಕ್ ಮಾಡಿಲ್ಲ ಅಂದ್ರೆ ಎಷ್ಟು ಪ್ರಾಬ್ಲಮ್ ಆಗತ್ತೆ ಗೊತ್ತಾ? ಸೆಕ್ಸ್ ವರ್ಕ್ ಅಂತ ನೀವು ಸುಮ್ನೆ ಹೇಳ್ಬಿಟ್ರಿ, ಇವಾಗ ನಮ್ ಹೆಣ್ಮಕ್ಳಿಗೆ ನಾವು ಸೇಫ್ಟಿ ಕೊಡ್ತಾ ಇದೀವಿ. ಇದೇ ಒಂದೊಂದು ಟ್ರಾನ್ಸ್ಜೆಂಡರ್ಸ್ ಎವ್ರಿ ಡೇ ಒಂದು 4 ಇಂದ 5 ಕಸ್ಟಮರ್ ಅಟೆಂಡ್ ಮಾಡ್ತಾರೆ. ಅವ್ರು ಮಾಡಿಲ್ಲ ಅಂದ್ರೆ ಇವತ್ತು ಎಷ್ಟು ಹೆಣ್ಮಕ್ಳಿಗೆ ರೇಪ್ ಆಗ್ತಿದ್ರು ಗೊತ್ತಾ? ಅವ್ರು ಎಷ್ಟು ನೋವು ಕೊಡ್ತಾರೆ ಗೊತ್ತಾ? ಎಷ್ಟೋ ಜನ ಕೈ ಪರ್ಚಿ, ಮೈ ಪರ್ಚಿ, ಅವ್ರಿಗೆ ಏನ್ ಕಾಯಿಲೆ ಬಂದಿರುತ್ತೋ, ಅವ್ರು ಹೆಂಗಿರ್ತಾರೋ, ಹೆಂಗಿದ್ರು ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತಾರೆ ನಮ್ಮವರು. ಓಕೆನಾ? ಸೊ ಅದನ್ನ ನಾನು ಎಲ್ಲಾನು ಸರಿ ಅಂತ ಹೇಳ್ತಲ್ಲ, ಕೆಲವೊಂದು ತಪ್ಪು ಇರ್ಬೋದು, ಅದಕ್ಕಂತ ಹೇಳಿ ಎಲ್ಲಾನು ಸರಿ ಪಡಿಸ್ತಲ್ಲ ನಾನು. ಅವ್ರು ಮಾಡ್ತಿರೋದು ಅವ್ರ ಹೊಟ್ಟೆ ಪಾಡಿಗೋಸ್ಕರ ಮಾಡ್ತಿದ್ರೆ ಅದ್ರ ಬಗ್ಗೆ ನಾವು ಏನು ಕಮೆಂಟ್ಸ್ ಇಲ್ಲ. ಯಾಕಂದ್ರೆ ನಾನು ಮಾಡಿಲ್ಲ ಆ ಕೆಲ್ಸನ, ಅದ್ರ ಬಗ್ಗೆ ನಾನು ಕಮೆಂಟ್ಸ್ ಇಲ್ಲ. ಅವ್ರ ಬಗ್ಗೆ ಅವ್ರು ಏನಾದಿದ್ರೆ ಅವ್ರು ಹೇಳ್ಕೋತಾರೆ ಖಂಡಿತ. ಅಂದ್ರೆ ಇವಾಗ ಸೆಕ್ಸ್ ವರ್ಕ್ ಬಗ್ಗೆ ಅವ್ರಿಗೆ ಇಷ್ಟ ಇಲ್ಲ ಅಂದ್ರೆ ಅವ್ರು ಭಿಕ್ಷಾಟನೆ ಮಾಡ್ಕೊಂಡು ಇರ್ಬೋದು. ಎಲ್ಲಾರು ಭಿಕ್ಷಾಟನೆ ಮಾಡ್ಕೊಂಡ್ ಬಂದ್ರೆ ಇವಾಗ ಎಲ್ಲಾರ್ಗು ಎಲ್ಲ ಜಾಗ ಸಿಕ್ಬಿಡತ್ತಾ? ಸಿಗಲ್ಲ. ಇವಾಗ ಒಬ್ರು 10 ರೂಪಾಯಿ ಕೊಡ್ತಾರೆ, ಒಬ್ರು ₹1 ಕೊಡ್ತಾರೆ. ಆತರ ಒಂದು ಏರಿಯಾ ಅಂತ ಸೆಲೆಕ್ಟ್ ಮಾಡ್ಕೊಂತಾರೆ ಒಬ್ರು ಟ್ರಾನ್ಸ್ಜೆಂಡರ್ಸ್. ಸೊ ಇವಾಗ ಅವ್ರಿಗೆ ಒಂದು 500 ರೂಪಾಯಿ ಒಂದು ದಿವಸ ಸಿಗ್ಬೋದು, ಇಲ್ಲ ಒಂದು 200 ರೂಪಾಯಿನೇ ಸಿಗ್ಬೋದು. ಎಲ್ಲಾರು ಭಿಕ್ಷಾಟನೆಗೆ ಬಂದ್ಬಿಟ್ರೆ ಎಲ್ಲಿಂದ ಆಗುತ್ತೆ? ಆಗಲ್ಲ. ಕೆಲವೊಬ್ರು ಚೆನ್ನಾಗಿರ್ತಾರೆ, ನೋಡಕ್ಕೆ ಅಂತ ಚಂದ ಇರ್ತಾರೆ. ಸೊ ಅಂತವ್ರು ಬಂದ್ಬಿಟ್ಟು ಸೆಕ್ಸ್ ವರ್ಕ್ಗೆ ಇನ್ವಾಲ್ವ್ ಆಗ್ಬಿಡ್ತಾರೆ. ಸೊ ಅಟ್ಲೀಸ್ಟ್ ಬೇಗ ದುಡ್ಡು ಸಿಗುತ್ತೆ ಅಂತ ಅಷ್ಟೇ, ಬೇರೆ ಏನಿಲ್ಲ. ಈಗ ಟ್ರಾನ್ಸ್ಜೆಂಡರ್ ಕೂಡ ಮದುವೆ ಆಗ್ತಾ ಇದ್ದಾರೆ. ಹೌದು. ನೀವು ಅದು ನಿಮ್ಗೆ ಗೊತ್ತಿರೋರು ಯಾರಾದ್ರೂ ಆಗಿರೋದು ಇದಾರೆ? ನನ್ಗೆ ಗೊತ್ತಿರೋರು ತುಂಬಾ ಜನ ಆಗಿದ್ದಾರೆ. ಸಕ್ಸಸ್ ರೇಟ್ಸ್ ಬಂದ್ಬಿಟ್ಟು ಇದ್ರಲ್ಲಿ ತುಂಬಾ ಕಮ್ಮಿನೇ. 1% ಅಂತ ಹೇಳ್ತೀನಿ ನಾನು ಸಕ್ಸಸ್ ರೇಟ್. 100% 1%. ಎಕ್ಸಾಂಪಲ್ ನೋಡೋಕೆ ಹೇಳಿದ್ರೆ ನಮ್ಮ ಅಕ್ಕೈ ಮಮ್ಮಿನೇ ನನ್ಗೆ ಆಕ್ಚುಲಿ ಅಮ್ಮ ಆಗ್ತಾರೆ ಅವರು. ಸೊ ಅವರು ಲೀಗಲ್ ಆಗಿ ಮಗು ಇದು ಮದ್ವೆನೂ ಆಗಿ ಮಗುನು ದತ್ತು ಪಡ್ಕೊಂಡ್ರು. ಎಲ್ಲಾನು ಲೀಗಲ್ ಆಗಿ ಮಾಡಿದಾರೆ ಅವರು. ಸೊ ಒಂದು ಕಾನೂನು ಪ್ರಕಾರನೇ ಒಂದು ಮದ್ವೆ ಆಗಿ ಪ್ರೂವ್ ಮಾಡ್ಬೇಕು. ಅವರೇ ಫಸ್ಟ್ ಟ್ರಾನ್ಸ್ಜೆಂಡರ್ ಆಗಿ ನಾನ್ ನೋಡಿರಂಗೆ ಅವ್ರ ಮದ್ವೆ ಮಾಡಿ ಮಗುನು ದತ್ತು ತಗೊಂಡ್ರು. ಸೊ ಆತರ ತುಂಬಾ ಜನ ಟ್ರಾನ್ಸ್ಜೆಂಡರ್ಸ್ ಮದ್ವೆ ಆಗ್ತಾರೆ. ನನ್ನ ಸಮುದಾಯದಲ್ಲಿ ತುಂಬಾ ಜನ ಮದ್ವೆ ಆಗಿದ್ದಾರೆ. ಒಂದ್ ವಾರ ಕಾಲ ಬಿಟ್ಟೋಗಿದ್ದಾರೆ. ಸೊ ಒಂದ್ ವಾರ ಕಾಲ ಅವ್ರು ತಿರ್ಗಾ ಭಿಕ್ಷಾಟನೆಗೆ ಬಂದಿದ್ದಾರೆ. ಇಲ್ಲ ಮನೆಗೆ ಆ ಹುಡುಗ ಅಕ್ಸೆಪ್ಟ್ ಮಾಡ್ಕೊಳಲ್ಲ, ಆ ಹುಡುಗನ್ ಫ್ಯಾಮಿಲಿ ಅಕ್ಸೆಪ್ಟ್ ಮಾಡ್ಕೊಳಲ್ಲ. ಇದು ಏನಾಗುತ್ತೆ, ಒಂದು 4 ಗೋಡೆಲೆ ಮುಗಿಸ್ಬಿಡ್ತಾರೆ ಆ ಕೆಲ್ಸನ ಅಷ್ಟೇನೆ. ಅದೊಂದು 4 ಗೋಡೆ ವಿಷಯಕ್ಕೋಸ್ಕರ ಮಾತ್ರ ಕೆಲವೊಬ್ರು ಮದ್ವೆ ಆಗೋದು. ಕೆಲವೊಬ್ರು ಟ್ರೂ ಆಗಿರೋರು ಇದಾರೆ. ಏನ್ ಗೊತ್ತಾ, ಸಮಾಜಕ್ಕೆ ತೋರ್ಸ್ಕೊಳ್ಬಾರ್ದು, ಬಟ್ ನನ್ಗೆ ಅವಳ ಮೇಲೆ ಆಸೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಕೆಲವೊಬ್ರು ಬರ್ತಾರೆ. ಬೈಕೋಸ್ಕರ ಈಚೆ ತೋರ್ಸ್ಕೊಳಲ್ಲ. ಯಾರೊಬ್ಬ ಈ ಸಮಾಜನ ಮೆಟ್ಟಿ ನಿಂತು ನಾನು ನಿನ್ಗೆ ಎಲ್ಲಾನು ಅಕ್ಸೆಪ್ಟೆನ್ಸ್ ಕೊಡ್ತೀನಿ, ನಾನು ರೋಡಲ್ಲಿ ನೀನು ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡು ಹೋಗ್ತಾನಲ್ಲ, ಅವ್ನು ಟ್ರೂ ಆಗಿರ್ತಾನೆ. ಕೆಲವೊಬ್ರು ಆತರ ಇದಾರೆ. ಎಲ್ಲೇ ನಾವು ಫ್ಯಾಮಿಲಿಯಲ್ಲೂ ಕರ್ಕೊಂಡು ಹೋಗಿ ಇಟ್ಕೊಂಡು ತೋರ್ಸ್ಕೊಂಡರು ಇದಾರೆ ಕೆಲವೊಬ್ರು ನನ್ನ ಫ್ರೆಂಡ್ಸ್. ಇನ್ನು ಕೆಲವೊಬ್ರು ಈಗ ಸಪ್ರೇಟ್ ಮನೆ ಮಾಡಿ, ಅಂದ್ರೆ ಕೆಲವೊಬ್ರು ಇರ್ಬೋದು, ಅಂದ್ರೆ ನಿಮ್ಗೆ ಅಂತಾನೆ ಸಪ್ರೇಟ್ ಮನೆ ಮಾಡಿರ್ತಾರೆ. ಅವ್ರು ನಿಮ್ಮ ಗಂಡ ಯಾರೋ ಒಬ್ರು ಅವ್ರ ಗಂಡನಾಗಿರ್ತಾರೆ, ಅವ್ರು ನಾರ್ಮಲ್ ಆಗಿರ್ತಾರೆ, ಬಟ್ ಹೊರಗಡೆ ತೋರಿಸ್ಕೊಂಡಿರಲ್ಲ. ಹೌದು. ತುಂಬಾ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಇನ್ಸ್ಟಾಗ್ರಾಮ್ಸ್ ಅಲ್ಲಿ ಇದ್ರಲ್ಲಿ ನಮ್ಮ ಸಮುದಾಯ ಎಷ್ಟೋ ವಿಡಿಯೋಸ್ ಪೋಸ್ಟ್ ಮಾಡ್ತಾ ಇರ್ತಾರೆ. ನನ್ನ ಹಸ್ಬೆಂಡ್ ಬಂದ್ಬಿಟ್ಟು ಕೆಲ್ಸಕ್ಕೆ ಹೋಗಿದ್ದಾರೆ, ನಾನು ಮನೆ ಕೆಲಸ ಮಾಡ್ಕೊಂಡಿದ್ದೇನೆ ಅಂತ ಹೇಳ್ಬಿಟ್ಟು ಎಷ್ಟೋ ಪೋಸ್ಟ್ ಮಾಡ್ತಾರೆ. ನಮಗೂ ಖುಷಿ ಆಗತ್ತೆ, ಅವತ್ತೆಲ್ಲ ಮಾತಾಡ್ತಿರ್ತೀವಲ್ಲ. ತುಂಬಾ ಜನ ಮದುವೆ ಆಗಿದ್ದಾರೆ, ಗಂಡ ಅವ್ರು ಯಾರು ಪಾರ್ಟ್ನರ್ ಇರ್ತಾರಲ್ಲ ಅವ್ರನ್ನ ತೋರ್ಸ್ಕೊಳಕ್ ಇಷ್ಟ ಪಡಲ್ಲ ಅವ್ರು. ಇಲ್ಲ ಆ ಹುಡುಗನ್ಗೆ ಇವ್ರು ಕಾಂಟ್ಯಾಕ್ಟ್ ಅಲ್ಲಿ ಇದಾರೆ ಅಂತ ಹೇಳ್ಬಿಟ್ಟು ತೋರ್ಸ್ಕೊಳಕ್ ಇಷ್ಟ ಪಡಲ್ಲ. ಕೆಲವೊಂದು ಆತರ ಇರುತ್ತೆ, ಏನೂ ಮಾಡಕ್ಕಾಗಲ್ಲ. ಅದು ನಮ್ಗೆ ಬಂದಿರೋ ಒಂದು ಹಣೆ ಬರ ಅಂತ ಅನ್ಕೊಂಡು ನಾವು ಅದನ್ನ ಮುಂದೆ ತಗೊಂಡ್ ಹೋಗ್ತಾರೆ. ಯಾವ ರೀತಿ ಹೊರಗಡೆ ಸಮಾಜಕ್ಕೆ ತೋರಿಸ್ಕೊಳ್ಳಲ್ಲ, ಬಟ್ ಒಳಗಡೆ ಅನ್ಯೋನ್ಯ ತುಂಬಾ ಪ್ರೀತಿ ಮಾಡೋರು ಇದಾರೆ. ಇದು ಪ್ರೀತಿ ಮಾಡೋದಂದ್ರೆ ನಾರ್ಮಲ್ ಕಾಮನ್ ಪೀಪಲ್ ಮಾಡಲ್ಲ. ತುಂಬಾ ದೊಡ್ಡ ವ್ಯಕ್ತಿಗಳು ಇದಾರೆ, ಅಂತವ್ರು ಪ್ರೀತಿ ಮಾಡ್ತಾರೆ ನಮ್ಮ ಸಮುದಾಯದವ್ರನ್ನ. ನಿಮ್ಗೆ ಮದ್ವೆ ಅಥವಾ ಲವ್ ಆತರ ಏನಾದ್ರು? ಲವ್ ಅನ್ನೋದು ಎಲ್ಲಾರ್ಗೂ
ಆಗಿದೆ. ಸೊ ನನ್ಗೂ ನನ್ನ ಲೈಫಲ್ಲಿ ಆಗಿದೆ. ನನ್ಗೆ ಅದು ಹೆಂಗೆ ಹೇಳೋದು, ಸೊ ಎಷ್ಟು ವರ್ಷ ಆಯ್ತು? ಸೊ ಅದು ನಮ್ಗೆ ಒಬ್ಬೊಬ್ರು ನಮ್ಗೆ ಪ್ರೀತಿ ತೋರಿಸ್ಬಿಟ್ರೆ ನಮ್ಗೆ ಅವ್ರ ಮೇಲೆ ಹತ್ರ ಆಗ್ಬಿಡ್ತೀವಿ. ಈಗ ಒಂದು ಹುಡುಗ ಬಂದ್ಬಿಟ್ಟು ನೀನ್ ಚೆನ್ನಾಗಿದ್ಯಾ ನನ್ಗೆ ಇಷ್ಟ ಆಯ್ತು ಅಂತ ಹೇಳಿದಾಗ ಅವ್ನ್ ಸುಳ್ಳಾಗೆ ಹೇಳಿದ್ರು ಕೂಡ ನಮ್ಗೆ ಅವಳ ಮೇಲೆ ಪ್ರೀತಿ ಬಂದ್ಬಿಡುತ್ತೆ. ಸೊ ಆತರ ತುಂಬಾ ಸತಿ ಮೋಸ ಹೋಗಿರೋದು ಉಂಟು ನಾನು. ಸೊ ಟ್ರೂ ಆಗಿ ಲವ್ ಅಲ್ಲೂ ಇದ್ದೀನಿ. ಲವ್ ಅನ್ನೋದೆಲ್ಲ ಇವಾಗ್ಲೂ ಟಚ್ ಅಲ್ಲಿ ಇದಾರೆ. ನನ್ಗೂ ಲವರ್ಸ್ ಇದಾರೆ, ಲವರ್ ಇದಾರೆ. ಹೇಳ್ಕೊಳ್ಳಿ. ಲವ್ ಮಾಡೋರು ನಾನು ಹೇಳ್ತಿರಲ್ಲ, ಪ್ರೀತಿ ಮಾಡೋರು ತುಂಬಾ ಜನ ಇರ್ತಾರೆ. ಅದೇ ದೋಖಾ ಒಂಥರ ಭಯದಲ್ಲಿ ಇದ್ ಮಾಡ್ಕೊಂಡು ಅಂದ್ರೆ ಮುಂದೆ ಏನಾರು ಮಾಡ್ಬಿಡುತ್ತೆ. ಅಂದ್ರೆ ಈಗ ಏನೋ ಯೂಸ್ ಮಾಡ್ಕೊಳಕ್ಕೋಸ್ಕರ ಲವ್ ತರ ನಾಟಕ ಮಾಡ್ತಾರೆ ಅಂತ ಕರೆಕ್ಟ್ ಆಗಿ ಹೇಳಿದ್ರಿ. ಯೂಸ್ ಮಾಡ್ಕೊಳಕ್ಕೋಸ್ಕರ ನಾಟಕ ಮಾಡಿ ಸ್ವಲ್ಪ ಅವ್ರ ಹತ್ರ ದುಡ್ಡು ಇಸ್ಕೊಂಡು, ಇದೇ ಮೇನ್ ಆಗಿ ಆಗೋದು, ದುಡ್ಡು ಇಸ್ಕೊಂಡು ನಮ್ಮ ಸಮುದಾಯದವರಾಗ ದುಡ್ಡುಗೋಸ್ಕರ ಲವ್ ಮಾಡಿ ಎಷ್ಟೋ ಜನ ಬಿಟ್ಟು ಹೋಗೋದ್ರು ಇದಾರೆ. ಸೊ ಟ್ರೂ ಆಗಿದಾನ ಅವ್ನ್ ಬರೀ ನಮ್ಮ ಮನ್ಸಿಗೆ ಪ್ರೀತಿಗೆ ಬೆಲೆ ಕೊಡ್ತಾನೆ, ದುಡ್ಡಿಗೆ ಯಾವಾಗ ಬೆಲೆ ಕೊಡ್ತಾನ ಅದ್ರಲ್ಲೇ ನಾವ್ ಅರ್ಥ ಮಾಡ್ಕೋಬೇಕು, ನಮ್ಮ ಸಮುದಾಯದಲ್ಲಿ ಅರ್ಥ ಮಾಡ್ಕೋಬೇಕು. ಇದೇನಾಗತ್ತೆ, ಎಮೋಷನಲ್ ಫೂಲ್ಸ್ ಆಗಿರ್ತಾರೆ ನಮ್ಮವರು. ತುಂಬಾ ಯಾರೇ ಒಬ್ರು ಪ್ರೀತಿನೇ ಎಲ್ಲೂ ಸಿಗಲ್ಲ, ಇದು ಸಿಕ್ಬಿಟ್ಟಿದ ತಕ್ಷಣ ಅವರು ನನ್ಗೆ ಇವನೊಬ್ಬನೇ ಸಾಕು ಅಂತ ಎಲ್ಲಾನು ಕಳ್ಕೊಬಿಡ್ತಾರೆ. ನಮ್ಮ ಕಲ್ಚರ್ನೇ ಬಿಟ್ಟು ಹೋಗಿ ತುಂಬಾ ಜನ ಅವನ ಹತ್ರ ಅಕ್ಸೆಪ್ಟ್ ಮಾಡ್ಕೊಳ್ದೆ ಸೂಸೈಡ್ ಮಾಡ್ಕೊಂಡು ಅಲ್ಲೇ ಸತ್ತೋದವ್ರು ಇದಾರೆ. ಅವ್ರ ತಲೆ ಮೇಲೆ ಕಲ್ಲೆತ್ತಾಕಿ ಅವಳನ್ನ ಸಾಯಿಸಿದವರು ಎಷ್ಟೋ ಜನ ಎಕ್ಸಾಂಪಲ್ಸ್ ಇದೆ ದುಡ್ಡುಗೋಸ್ಕರ, ಟ್ರಾನ್ಸ್ಜೆಂಡರ್ಸ್ ನ. ನಿಮ್ದು ಏನಾದ್ರು ಫ್ಯೂಚರ್ ಅಲ್ಲಿ ಮ್ಯಾರೇಜ್ ಆಗೋ ಪ್ಲಾನ್ ಏನಾದ್ರು? ನನ್ಗೆ ಫಸ್ಟ್ ಆಫ್ ಆಲ್ ಇದ್ರ ಮೇಲೆ ನಂಬಿಕೆನೇ ಇಲ್ಲ ಸರ್. ನೀವು ಹೇಳ್ತಿರೋ ಮ್ಯಾರೇಜ್ ಅಂತ ಹೇಳ್ಬಿಟ್ಟು ಎಷ್ಟೋ ಹೆಣ್ಮಕ್ಳು ಇವತ್ತು ಎಷ್ಟೋ ಡಿವೋರ್ಸ್ ಕೇಸಸ್ ಇದೆ. ಎಷ್ಟೋ ಹೆಣ್ಮಕ್ಳನ್ನ ಎಷ್ಟೋ ಸತಿ ಮದ್ವೆ ಆಗಿ ಎಷ್ಟೋ ಜನ ಈ ತರ ಎಲ್ಲ ಮೋಸ ಮಾಡ್ದವ್ರು ಇದಾರೆ. ನಾವು ಮಾತ್ರ ಏನ್ ಸರ್, ನಾವು ಜಸ್ಟ್ ಒಂದು ಟ್ರಾನ್ಸ್ಜೆಂಡರ್, ಬಟ್ ನಮಗೂ ಆಸೆಗಳು ಇರುತ್ತೆ, ಮದ್ವೆಗಳು ಆಗ್ಬೇಕು, ನಾವು ಒಂದು ಫ್ಯಾಮಿಲಿ ತರ ರನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಇರುತ್ತೆ. ಸೊ ಅದು ಸಿಕ್ಕಿದ್ರೆ ಖುಷಿನೇ, ಸಿಕ್ಕಿಲ್ಲ ಅಂದ್ರೆ ಏನ್ ದುಃಖ ಏನು ಇಲ್ಲ. ಸೊ ನಮ್ಮ ಸಮುದಾಯ ಫ್ಯಾಮಿಲಿ ಆಗ್ಬೇಕು, ಒಂದು ಮಗು, ಚಿಕ್ಕ ಮಗು ದತ್ತು ತಗೊಳ್ಳೋದಾಗಿರ್ಬೋದು, ಏನೋ ಒಂದು ನಮ್ದೇ ಅದು ಚಿಕ್ಕ ಕುಟುಂಬ ಇರ್ಬೋದು. ಹೌದು, ನಮಗೂ ಆಸೆಗಳಿದೆ ಸರ್. ಸೊ ನಮಗೂ ಅದು ತುಂಬಾ ಭಾವನೆಗಳು ನಮಗೂ ಇದೆ. ಸೊ ನನ್ಗೂ ಅಂತ ಒಂದು ಹಸ್ಬೆಂಡ್ ಇರ್ಬೇಕು, ಮಗು ಅಂತ ಇರ್ಬೇಕು, ನಾವು ಅವ್ರನ್ನ ನೋಡ್ಕೋಬೇಕು, ಅವ್ರು ನಮ್ಮನ್ನ ನೋಡ್ಕೋಬೇಕು ಅಂತೆಲ್ಲ ಭಾವನೆಗಳಿದೆ. ಬಟ್ ಅದರ ಟ್ರೂ ಆಗಿ ಸಿಕ್ಬಿಡ್ತಾರ ಅನ್ನೋದು ಎಷ್ಟು ಗ್ಯಾರಂಟಿ? ಸುಮ್ಮನೆ ಮೋಸ ಆಗೋದ್ಕಿಂತ ಅದನ್ನ ಮನ್ಸನ್ನ ಮೃದು ಮಾಡ್ಕೊಂಡ್ರೆ ಅದೇ ಒಳ್ಳೇದು ಅಂತ ಅನ್ಕೋತೀನಿ. ಈಗ ನನಗೂ ಒಂದು ಡೌಟ್ ಇದೆ, ಏನಂದ್ರೆ ಈಗ ಟ್ರಾನ್ಸ್ಜೆಂಡರ್ ಅಂದ್ರೆ ಹೆಣ್ಣಿಂದ ಅಂದ್ರೆ ಗಂಡಿಂದ ಹೆಣ್ಣಾಗ್ತಾರೆ, ಹೆಣ್ಣಿಂದ ಗಂಡಾಗಿರೋದು ಎಲ್ಲಾರು ನೋಡಿದೀರಾ? ತುಂಬಾ ಇದೆ ಸರ್. ಹೌದಾ? ಸೊ ಅದು ಒಂದು ಟ್ರಾನ್ಸ್ ಮೆನ್ಸ್ ಅಂತೀವಿ ನಾವು. ಸೊ ಇಲ್ಲಿ ಕರ್ನಾಟಕದಲ್ಲಿ ಅಷ್ಟೊಂದು ಜಾಸ್ತಿ ಗೊತ್ತಾಗ್ತಿಲ್ಲ, ಬಟ್ ಎಲ್ಲಾ ಕಡೆ ಇದ್ದಾರೆ. ಸೊ ತಮಿಳ್ನಾಡಲ್ಲಿ ಜಾಸ್ತಿ ಇದಾರೆ, ಮತ್ತೆ ಡೆಲ್ಲಿ, ಪೂನಾ ಕಡೆ ನಾನು ಹೇಳಿದ್ನಲ್ಲ, ಅಲ್ಲೆಲ್ಲ ಒಂದು ಟ್ರಾನ್ಸ್ ಮೆನ್ಸ್ಗಳು ತುಂಬಾ ಚೆನ್ನಾಗಿದ್ದಾರೆ. ಇದ್ರ ಆಕ್ಚುಲಿ ಗೊತ್ತಾಗ್ಬೇಕು ಕೆಲವೊಬ್ರಿಗೆ. ಸೊ ನಾನು ಇವತ್ತು ಬಂದ್ಬಿಟ್ಟು ಟ್ರಾನ್ಸ್ಜೆಂಡರ್ ಆಗಿ ನಾನು ಎಷ್ಟು ಫೇಸ್ ಮಾಡ್ತೀನೋ ನನಗಿಂತ ಡಬಲ್ ಆಗಿ ಅವ್ರ ಪ್ರಾಬ್ಲಮ್ಸ್ಗಳು ಫೇಸ್ ಆಗ್ತಾ ಇರ್ತಾರೆ. ಸೊ ಅವ್ರಿಗೆ ಏನ್ ಅನ್ಸ್ತಿದೆ, ನಾನು ಹೆಣ್ಣಲ್ಲ, ನಾನು ಗಂಡು ಅಂತ ಹೇಳ್ಬಿಟ್ಟು ಅವ್ರ ಭಾವನೆಗಳಿರುತ್ತೆ. ಮೀನ್ಸ್ ಅದೇ ಸೇಮ್ ಪ್ರಾಬ್ಲಮ್ ಏನಂತ ಹೇಳ್ತಾರೆ, ಇದು ಹಾರ್ಮೋನಲ್ ಪ್ರಾಬ್ಲಮ್ ಇಂದ ತುಂಬಾ ಜನ ಟ್ರಾನ್ಸ್ ಮೆನ್ಸ್ ಇವತ್ತು ಈಚೆ ಬರಕ್ ಆಗದೆ ಇದ್ದಾರೆ. ಸೊ ಅವರು ಮನೆ ಬಿಟ್ಟು ಬಂದು ಅವ್ರ ಮನೇಲೂ ಅಕ್ಸೆಪ್ಟ್ ಮಾಡ್ಕೊಳಲ್ಲ. ತುಂಬಾ ಸ್ಟೋರೀಸ್ ಇದೆ ಸರ್ ಅವ್ರನ್ನೆಲ್ಲ ಕೇಳೋಕೆ. ಹೌದು, ಅವರು ಒಂದು ಹೆಣ್ಣಿನ ಅಂಗಾಂಗಗಳು ಇರುತ್ತೆ. ಸೊ ಅವ್ರಿಗೆ ಬಂದ್ಬಿಟ್ಟು ಬೇಗಾಗಿ ಇವಾಗ ಏನಂತಾರೆ, ನನಗೊಂದು ಟಾಯ್ಲೆಟ್ ಬಗ್ಗೆ ಏನೋ ಒಂದು ಕಾನ್ಸೆಪ್ಟ್ ಬಂದಿತ್ತು, ಅವಾಗ ಮಾತಾಡ್ತಿರುವಾಗ ನಾನು ಅಂದೆ, ನಮ್ಗಿಂತ ಅವ್ರಿಗೆ ಏನಂತಾರೆ ಯೂರಿನ್ ಇನ್ಫೆಕ್ಷನ್ ಬೇಗ ಆಗ್ಬಿಡುತ್ತೆ. ಅವ್ರು ಇವಾಗ ಗಂಡು ತರ ಇರ್ತಾರೆ, ನೋಡಕ್ ಗಂಡು ತರ ಇರ್ತಾರೆ. ನಾನು ಒಂದು ಹೆಣ್ ಬಂದ್ಬಿಟ್ಟು ಗಂಡಾಗಿರೋರು ನನ್ನ ಹತ್ರ ಕಾಂಟ್ಯಾಕ್ಟ್ಸ್ ಇದಾರೆ, ಫ್ರೆಂಡ್ಸ್. ಸೊ ಅದ್ರಲ್ಲಿ ತುಂಬಾ ಜನ ಇದಾರೆ, ಒಬ್ಬಿಬ್ರಲ್ಲ ತುಂಬಾ ಜನ ಇದಾರೆ. ಅವ್ರು ಕಂಡಿಡಿಯಕ್ಕಾಗಲ್ಲ ಅವ್ರು ಹೆಣ್ಣಾಗಿದ್ದು ಗಂಡಾಗಿದ್ರು ಅಂತ ಹೇಳ್ಬಿಟ್ಟು ಅಷ್ಟು ಚೆನ್ನಾಗಿರ್ತಾರೆ. ವಾಯ್ಸು ಸೇಮ್ ಹುಡುಗರ ತರನೇ ಇರುತ್ತೆ. ಸೊ ನಮ್ಗೂ ಆತರ ಕ್ರಶ್ ಸಾಲ ಆಗಿದೆ ಆಕ್ಚುಲಿ ಅವ್ರ ಮೇಲೂ. ನಿಜ, ಅವ್ರು ನೋಡಕ್ಕೆ ಸೇಮ್ ಗಂಡಿನ ತರನೇ ಇರ್ತಾರೆ. ಕಂಡಿಡಿಯಕ್ಕಾಗಲ್ಲ ನೀವು. ಕೆಲವೊಬ್ರು ಅವ್ರು ಪಬ್ಲಿಕ್ ಎಲ್ಲ ಓಡಾಡ್ತಿರ್ತಾರೆ, ನಮ್ಗೆ ಗೊತ್ತಾಗಲ್ಲ. ಕೆಲವೊಬ್ರು ಗೊತ್ತಾಗ್ಬಿಡತ್ತೆ, ಓಕೆ ಇವರು ಟ್ರಾನ್ಸ್ಫಾರ್ಮೇಶನ್ ಆಗಿದಾರ ಅಂತ ಹೇಳ್ಬಿಟ್ಟು. ಸೊ ಅವ್ರು ತುಂಬಾ ಚಾಲೆಂಜಸ್ ಇದೆ ಸರ್. ನಾವು ಟ್ರಾನ್ಸ್ಜೆಂಡರ್ಸ್ ಸ್ವಲ್ಪ ಹೊರಗಡೆ ಬಂದು ಎಲ್ಲಾನು ವಿಚಾರ ಬಂದ್ಬಿಡುತ್ತೆ ಈಚೆ ಕಡೆ. ಸೊ ಈ ಕ್ಯಾಟಗರಿ ಅನ್ನೋರು ತುಂಬಾ ಹೊರಗಡೆ ಬರದೆ ತುಂಬಾ ಪರದಾಡ್ತಿದ್ದಾರೆ ಇವತ್ತಿಗೂ.